Good morning, friends. Today in this video we are going to discuss component bar diagrams and percentage bar diagrams. Types of diagrams ಅಲ್ಲಿ ಇವೆರಡು ಕೂಡ ನಾವು ಕವರ್ ಮಾಡಬೇಕು. ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ಸ್ ಮತ್ತು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ಸ್. ಲೆಟ್ ಅಸ್ ಬಿಗಿನ್ ವಿತ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ಸ್. ಈ ಹಿಂದೆ ನಾವು ಸಿಂಪಲ್ ಬಾರ್ ಡಯಾಗ್ರಾಮ್ ಮತ್ತು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸನ್ನು ನೋಡಿದ್ದೀವಿ. ಕಂಟಿನ್ಯೂಯೇಷನ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ಸ್ ಆ್ಯಂಡ್ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ಸ್. ಸೊ ಲೆಟ್ ಅಸ್ ಬಿಗಿನ್ ವಿತ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ಸ್. Component bar diagram is used to represent data in which the total magnitude is divided into different components. Component bar diagram ಅನ್ನು ನಾವು ಈ ಒಂದೇ ಬೇರೆ ಬೇರೆ ಟೋಟಲ್ ಮ್ಯಾಗ್ನಿಟ್ಯೂಡನ್ನು ತಗೊಂಡು ಅದನ್ನು ಬೇರೆ ಬೇರೆ ಕಾಂಪೋನೆಂಟ್ಸಲ್ಲಿ ಡಿವೈಡ್ ಮಾಡಿ ತೋರಿಸೋ ಅವಶ್ಯಕತೆ ಎಲ್ಲಿರುತ್ತೋ ಅಲ್ಲಿ ನಾವು ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ಸನ್ನು ಯೂಸ್ ಮಾಡ್ತೀವಿ. ಸೊ ಇದು ನೋಡೋದಕ್ಕೆ ಸಿಂಪಲ್ ಬಾರ್ ಡಯಾಗ್ರಾಮ್ ಥರನೇ ಇರುತ್ತೆ. ಆದರೆ ಸಿಂಪಲ್ ಬಾರ್ ಡಯಾಗ್ರಾಮಲ್ಲಿ ಒಂದು ಬಾರ್ ಒಂದೇ ಫೀಚರನ್ನು ತೋರಿಸುತ್ತೆ. ಅದೇ ರೀತಿ ನಾವು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ತೊಗೊಂಡಾಗ ಸಿಂಪಲ್ ಬಾರ್ಸ್ಗಳಿರುತ್ತೆ, ಆದರೆ ಮೋರ್ ದೆನ್ ಒನ್ ವೇರಿಯೇಬಲನ್ನು ರಿಪ್ರೆಸೆಂಟ್ ಮಾಡಿರುತ್ತೆ. ಇಲ್ಲಿ ಒಂದೇ ಬಾರ್ ಸಿಂಪಲ್ ಬಾರ್ ಇರುತ್ತೆ, ಅದರಲ್ಲೇ ನಾವು ಬೇರೆ ಬೇರೆ ಕಾಂಪೋನೆಂಟ್ಸ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಸೊ ಇನ್ ದಿಸ್ ಡಯಾಗ್ರಾಮ್ ಫಸ್ಟ್ ವಿ ಮೇಕ್ ಸಿಂಪಲ್ ಬಾರ್ಸ್ ಫಾರ್ ಈಚ್ ಕ್ಲಾಸ್ ಟೇಕಿಂಗ್ ದಿ ಟೋಟಲ್ ಮ್ಯಾಗ್ನಿಟ್ಯೂಡ್ ಇನ್ ದ್ಯಾಟ್ ಕ್ಲಾಸ್ and then divide these simple bars into parts in the ratio of various components. ಮೊದಲು ಸಿಂಗಲ್ ಬಾರ್ ಥರನೇ ಡ್ರಾ ಮಾಡಿ ಆ ಒಂದು ವೇರಿಯೇಬಲಲ್ಲಿ ಟೋಟಲ್ ಎಷ್ಟಾಗತ್ತೆ ಅಂತ ಹೇಳಿ ಟೋಟಲ್ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡಿ ಅಷ್ಟು ಸೈಜಿಗೆ ನಾವು ಸಿಂಪಲ್ ಬಾರನ್ನು ಡ್ರಾ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಕಾಂಪೋನೆಂಟಲ್ಲಿ ಡಿವೈಡ್ ಮಾಡ್ಕೊತೀವಿ. ಆ ರೇಷಿಯೋ ತಗೊಂಡು ಸೊ ಟೋಟಲ್ ಬಾರ್ ಸೈಜ್ ಅದರಲ್ಲಿ ಪ್ರತಿಯೊಂದು ಏನು ನಾವು ಕಾಂಪೋನೆಂಟ್ ತೊಗೊಳ್ತಾ ಇದ್ದೀವಿ ಅದರದ್ದು ರೇಷಿಯೋ ಎಷ್ಟಿದೆ ಅಂತ ಹೇಳಿ ಡಿವೈಡ್ ಮಾಡಿ ಒಂದೇ ಬಾರಲ್ಲಿ ನಾವು ತೋರಿಸ್ತೀವಿ. ಸೊ ದಿಸ್ ಟೈಪ್ ಆಫ್ ಡಯಾಗ್ರಾಮ್ ಶೋಸ್ ದಿ ವೇರಿಯೇಷನ್ ಇನ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ವಿದಿನ್ ಈಚ್ ಕ್ಲಾಸ್ ಆ್ಯಸ್ ವೆಲ್ ಆಸ್ ಬಿಟ್ವೀನ್ ಡಿಫ್ರೆಂಟ್ ಕ್ಲಾಸಸ್. ಸೊ ನಾವು ಯಾವಾಗ ಒಂದೇ ಕ್ಲಾಸಿನಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ಸ್ ಎಷ್ಟಿದೆ ಅಂತ ವೇರಿಯೇಷನ್ ತೋರಿಸ್ಬೇಕು ಅಂತಂದರೆ ಅಥವಾ ಬೇರೆ ಬೇರೆ ಕ್ಲಾಸಸ್ ನಡುವೆ ಕಾಂಪೋನೆಂಟ್ಸ್ ವೇರಿಯೇಷನ್ ಹೆಂಗಿದೆ ಅಂತ ತೋರಿಸ್ಬೇಕು ಅಂತಂದರೆ ಕಾಂಪೋನೆಂಟ್ ಬಾರ್ ಡಯಾಗ್ರಾಮನ್ನು ಯೂಸ್ ಮಾಡ್ತೀವಿ. ಈ ಕಾಂಪೋನೆಂಟ್ ಬಾರ್ ಡಯಾಗ್ರಾಮಿಗೆ ನಾವು ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಅಂತಲೂ ಕರಿತೀವಿ, ಹಾಗೆ ಸ್ಟ್ಯಾಕ್ಡ್ ಡಯಾಗ್ರಾಮ್ ಅಂತಲೂ ಕೂಡ ಕರಿತೀವಿ. ಸೊ ವಿತ್ ದಿಸ್ ವಿ ವಿಲ್ ಪ್ರೊಸೀಡ್ ಟು ಸಿ ಹೌ ದಿಸ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಈಸ್ ಡ್ರಾನ್. ಇದನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ದ ಟೇಬಲ್ ಬಿಲೋ ಶೋಸ್ ದಿ ಕ್ವಾಂಟಿಟಿ ಇನ್ 100 kgs ಆಫ್ wheat, barley and oats produced in a certain form during the years 1991 to 1994. Construct a component bar chart to illustrate this data. 4 ವರ್ಷದಲ್ಲಿ ಅಂದರೆ 91, 92, 93, 94ಅಲ್ಲಿ 3 ಬೆಳೆಗಳನ್ನು ಬೆಳೆದಿದ್ದಾರೆ, ವೀಟ್, ಬಾರ್ಲಿ ಮತ್ತು ಓಟ್ಸ್. ಸೊ ಇದು ಡೇಟಾ ನಮಗೆ ಕೊಟ್ಟಿದ್ದಾರೆ. ಈ ಡೇಟಾನ ನಾವು ಕಾಂಪೋನೆಂಟ್ ಬಾರ್ ಡಯಾಗ್ರಾಮನ್ನು ಯೂಸ್ ಮಾಡಿಕೊಂಡು ತೋರಿಸಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದರೆ ನಾವು ಟೋಟಲ್ ಮ್ಯಾಗ್ನಿಟ್ಯೂಡನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ 1991ಅಲ್ಲಿ ವೀಟ್ 3400 kgs, ಬಾರ್ಲಿ 1800 kgs, ಓಟ್ಸ್ 2700 kgs. ಈಗ ಈ ಕಾಂಪೋನೆಂಟ್ ಏನು 1991 ಇದೆ ಅದರದ್ದು ಟೋಟಲ್ ನಾವು ತೊಗೋಬೇಕಾಗತ್ತೆ. ಸೊ ಅದರದ್ದು 1991ಅಲ್ಲಿ ಟೋಟಲ್ ಪ್ರೊಡಕ್ಷನ್ ಎಷ್ಟಾಯಿತು ಅಂದರೆ 34 + 18 + 27. ಅದೇ ರೀತಿ 1992ಅಲ್ಲಿ. ಸೊ ಈ ರೀತಿ ನಾವು ಫಸ್ಟ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ನಾವು ಬಾರ್ ಡಯಾಗ್ರಾಮನ್ನು ಡ್ರಾ ಮಾಡ್ಬೋದು. ಸೊ ಹಿಯರ್ ಟು ಮೇಕ್ ದಿ ಕಾಂಪೋನೆಂಟ್ ಬಾರ್ chart, first of all we have to take a year wise total production. ಸೊ ಒಂದು ಅಡಿಷ್ನಲ್ ಕಾಲಮನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ, ದಟ್ ಈಸ್
ಟೋಟಲ್. ಸೊ ಈ ಟೋಟಲನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 34 + 18 + 27 ಈಸ್ ಈಕ್ವಲ್ ಟು 79. ಸೊ ಈ ರೀತಿ ಈ ಡಯಾಗ್ರಾಮನ್ನು ನಾವು ಈ ಟೋಟಲನ್ನು ನಾವು ಹಾಕ್ಕೊಂಡ್ಮೇಲೆ 4 ಇಯರ್ಸ್ಗೂ ನಾವು ಟೋಟಲ್ ತೊಗೊಂಡು ಈಗ ಕಾಂಪೋನೆಂಟ್ ಬಾರ್ ಚಾರ್ಟನ್ನು ಹಾಕೋಣ. ಸೊ ಹಿಯರ್ ಟು ಡ್ರಾ ದಿ ಕಾಂಪೋನೆಂಟ್ ಬಾರ್ ಚಾರ್ಟ್, ವರ್ಟಿಕಲ್ ಆ್ಯಕ್ಸಸಲ್ಲಿ ಪ್ರೊಡಕ್ಷನ್ ತೊಗೊಳ್ಳೋಣ. ಸೊ ದಿಸ್ ಈಸ್ ದಿ ವರ್ಟಿಕಲ್ ಆ್ಯಕ್ಸಸ್. ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಪ್ರೊಡಕ್ಷನ್ ಹಿಯರ್. ಸೊ ಪ್ರೊಡಕ್ಷನ್ ಎಲ್ಲಕ್ಕಿಂತ ಕಮ್ಮಿ ಅಂತ ಅಂದರೆ ಇಟ್ ಈಸ್ 13. ಸೊ ಹೈಯೆಸ್ಟ್ ಅಂತ ಅಂದಾಗ ಇಟ್ ಈಸ್ 92. ಸೊ ಇದಿಷ್ಟು ಕವರ್ ಆಗೋ ಹಾಗೆ ನಾವು ಈ ವರ್ಟಿಕಲ್ ಆ್ಯಕ್ಸಸಲ್ಲಿ ನಂಬರ್ಸನ್ನು ತಗೋಬೇಕು. ಸೊ ವಾಟ್ ವಿ ವಿಲ್ ಡೂ ಈಸ್ 20 ಸ್ಕೇಲನ್ನು ಇಟ್ಕೊಳ್ಳೋಣ. 20, 40, 60, 80, 100. ಯಾಕಂತಂದರೆ ತುಂಬ ಕಮ್ಮಿ ತೊಗೊಂಡ್ರೆ ಇಟ್ ವಿಲ್ ಬಿ ಔಟ್ ಆಫ್ ದಿ ಪೇಜ್. ಸೊ 20 ಸ್ಕೇಲಲ್ಲಿ ಇಟ್ಕೊಂಡು, ಸೊ ವಿ ಹ್ಯಾವ್ 20, 40, 60, 80 ಆ್ಯಂಡ್ 100. ನಾವು ಹಾರಿಸಾಂಟಲ್ ಆ್ಯಕ್ಸಸಲ್ಲಿ ಇಯರ್ಸ್ ತೊಗೊಂಡ್ಬಿಡೋಣ. ಸೊ ಇಯರ್ಸ್ 91, 92, 93 ಆ್ಯಂಡ್ 94. ಸೊ ಈಗ ನಾವು ಇದೇನು ಟೋಟಲ್ ಮಾಡಿದ್ದೀವಿ, 1991 ಟೋಟಲ್ 79 ಬಂತು. ಸೊ ಇಲ್ಲಿ 80 ಇದೆ. 80ಗಿಂತ ಸ್ವಲ್ಪ ಕೆಳಗಡೆ ನಾವು 79ಅನ್ನು ಹಾಕ್ಕೊಂಡು ವಿ ವಿಲ್ ಡ್ರಾ ಅ ಸಿಂಪಲ್ ಬಾರ್ ಡಯಾಗ್ರಾಮ್. ಈಗ ಟೋಟಲ್ 79, ದಿಸ್ ಇಸ್ ಕಾಲ್ಡ್ ಅಸ್ ಟೋಟಲ್ ಮ್ಯಾಗ್ನಿಟ್ಯೂಡ್. ನಾವು ಇನ್ ದಿಸ್ 79 ವೀಟಿಂದು ಶೇರ್ ಎಷ್ಟಿದೆ, 34. ಸೊ 34 ಅಂದಾಗ ಇಟ್ ವಿಲ್ ಕಮ್ ಹಿಯರ್ 20 ಇಲ್ಲಿ 34 ಅಂತ ಹೇಳಿ ವೀಟಿಗೆ ಮಾರ್ಕ್ ಮಾಡ್ತೀವಿ. ಸೊ ವೀಟಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಾರ್ಲಿ ಈಸ್ 18. ಸೊ ಇಲ್ಲಿಂದ ಈ 34ಇಂದ ನಾನು ಬಾರ್ಲಿನ ಕೌಂಟ್ ಮಾಡ್ತೀನಿ. ಎಷ್ಟು, 18. 34 + 18 ಅಂತ ಅಂದಾಗ 34, 35ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 52ವರೆಗೂ ಇದು ಹೋಗುತ್ತೆ. ಸೊ 52 ಈಸ್ ಹಿಯರ್. ಸೊ ಇಲ್ಲಿಂದ ನೆಕ್ಸ್ಟ್ 18 ಮಾರ್ಕ್ ಮಾಡ್ತೀನಿ, ಅಂದರೆ 52 ಬರುತ್ತೆ. ಅಲ್ಲಿಂದ 27 ಏನಿದೆ ಅದು ವೋಟ್ಸ್ ಇದೆ. ದಿಸ್ ಈಸ್ ವೋಟ್ಸ್. ಸೊ ದಿಸ್ ಈಸ್ ಫಾರ್ 1991. ಇನ್ ದ ಸೇಮ್ ವೇ ವಿ ಆರ್ ಆಲ್ಸೋ ಗೋಯಿಂಗ್ ಟು ಡೂ ಫಾರ್ ದಿ ರೆಸ್ಟ್ ಆಫ್ ದಿ ಇಯರ್ಸ್. 1992 ಟೋಟಲ್ ನಮಗೆ ಎಷ್ಟು ಬಂದಿದೆ, 81 ಬಂದಿದೆ. ಸೊ 81 ಅಂದಾಗ ಫಸ್ಟ್ ವಿ ವಿಲ್ ಮಾರ್ಕ್ 81. ನೋಡಿ, ಸ್ವಲ್ಪ 80ಗಿಂತ ಮೇಲೆ ತೊಗೊಂಡಿದ್ದೀವಿ. ಸೊ ಇಟ್ ಈಸ್ ಹಿಯರ್. ಸೊ 81. ಓಕೆ. ಸೊ ಅದರಲ್ಲಿ ವೀಟ್ ಈಸ್ 43. ಸೊ ಇಲ್ಲಿ 40 ಇದೆ, 40ಗಿಂತ ಸ್ವಲ್ಪ ಮೇಲೆ 43. 43ಇಂದ ನೆಕ್ಸ್ಟ್ 14ಅನ್ನು ಮಾರ್ಕ್ ಮಾಡಿ. ಇಲ್ಲಿಂದ 43 ಇದೆ, 43ಇಂದ 14 ಇಲ್ಲಿಗೆ ಬರುತ್ತೆ. ಸೊ 43 + 14 ವಿಲ್ ಬಿ 57. 57ಗೆ ಈ ಲೈನ್ ಹಾಕಿದ್ದಿದೆ. ಮಿಕ್ಕಿದ್ದೇನಿದೆ ಇಟ್ ಈಸ್ ಅಗೇನ್ ವೋಟ್ಸ್. ಸೊ ಸೇಮ್ ವಿ ವಿಲ್ ಡೂ ಇಟ್ ಫಾರ್ 1993. 1993's total is 86. Total magnitude is 86. So we will take it here 86. 86 ಆದಮೇಲೆ ಅದರಲ್ಲಿ ವೀಟ್ 43 ಇದೆ ಮತ್ತೆ. ಸೊ ಅಗೇನ್ 43 we will mark here. ಸೊ 43 ಒಂದು ಲೈನ್ ಹಾಕ್ಕೊಂಡ್ವಿ. 43 ಆದಮೇಲೆ ಅಲ್ಲಿಂದ ಬಾರ್ಲಿ ಮಾರ್ಕ್ ಮಾಡಬೇಕು 16. ಸೊ 16, 43 + 16 ವಿಲ್ ಬಿ 59. ಸೊ 59 ಅಂದರೆ ಸ್ವಲ್ಪ 60ಗೆ ಹತ್ತಿರ, ಒಂದೇ ಒಂದು ಯೂನಿಟ್ ಕಮ್ಮಿ. ಸೊ 69. ರೆಸ್ಟ್ ವಿಲ್ ಬಿ ಅಗೇನ್ ವೋಟ್ಸ್. ಅದೇ ರೀತಿ ಲಾಸ್ಟ್ 1994 ಟೋಟಲ್ ಮ್ಯಾಗ್ನಿಟ್ಯೂಡ್ ಈಸ್ 92. ಸೊ ವಿ ವಿಲ್ ಮಾರ್ಕ್ ಇಟ್ ಹಿಯರ್. ಸೊ 1994 ವಿಲ್ ಬಿ 92. 92 ಅಲ್ಲಿ ವೀಟಿಂದು ಪ್ರೊಡಕ್ಷನ್ ಎಷ್ಟಿದೆ, 45. ಸೊ 45 ಇಲ್ಲಿ ಮಾರ್ಕ್ ಮಾಡ್ತೀವಿ. ಸೊ 45 ಆದಮೇಲೆ ಬಾರ್ಲಿದು 13 ಇದೆ. 45 + 13 ವಿಲ್ ಬಿ 58. 58ಗೆ ಒಂದು ಲೈನ್ ಹಾಕ್ಕೊಳ್ಳಿ, ಮಿಕ್ಕಿದ್ದು ವೋಟ್ಸ್. ಸೊ ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ, ಒಂದೇ ಸಿಂಪಲ್ ಬಾರ್ ಡಯಾಗ್ರಾಮ್ ಹಾಕಿ ಅದರಲ್ಲೇ ಬೇರೆ ಬೇರೆದು ಕಾಂಪೋನೆಂಟ್ಸ್ ಇದು ಎಷ್ಟಿದೆ ಅಂತ ಹೇಳಿ ಈ ಥರ ಡಿಫ್ರೆಂಟ್ ಕಲರ್ಸನ್ನು ಹಾಕಿ ತೋರಿಸ್ತೀವಿ. ಸೊ ಇದರಿಂದ ಏನಾಗುತ್ತೆ, ಒಂದೇ ಕ್ಲಾಸಲ್ಲಿ ಈ ಮೂರಲ್ಲಿ ಕಂಪೇರ್ ಮಾಡೋದು ಈಸಿ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಇಯರ್ಸಿಂದು ಕೂಡ ಕಂಪೇರ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ.
ಸೊ ಹಿಯರ್ ವಿ ಆರ್ ಯೂಸಿಂಗ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್. ಓಕೆ, ಸೊ ಇದನ್ನು ಈ ರೀತಿ ನೀಟಾಗಿ ನೋಡ್ಬೋದು. ನೌ ಕಮಿಂಗ್ ಟು ದಿ ನೆಕ್ಸ್ಟ್ ಟೈಪ್ ಆಫ್ ಡಯಾಗ್ರಾಮ್, that is percentage bar diagram. A subdivided bar diagram may be drawn on a percentage basis. Subdivided bar diagram ಅಂತಂದರೆ ಈಗ ನಾವು ಜಸ್ಟ್ ಕಲ್ತಿರೋವಂಥದ್ದು ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್. ಸೊ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಪರ್ಸೆಂಟೇಜ್ ಬೇಸಿಸ್ ಮೇಲೂ ನಾವು ಮಾಡ್ಬೋದು. ಯಾವಾಗ ನಾವು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಮಾಡ್ತೀವಿ ಆವಾಗ ನಾವು ಅದನ್ನು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಟು ಡ್ರಾ ಅ ಸಬ್ಡಿವೈಡೆಡ್ ಬಾರ್ ಡಯಾಗ್ರಾಮ್ ಆನ್ ಅ ಪರ್ಸೆಂಟೇಜ್ ಬೇಸಿಸ್, ವಿ ಎಕ್ಸ್ಪ್ರೆಸ್ ಈಚ್ ಕಾಂಪೋನೆಂಟ್ ಆ್ಯಸ್ ದಿ ಪರ್ಸೆಂಟೇಜ್ ಆಫ್ ಇಟ್ಸ್ ರೆಸ್ಪೆಕ್ಟಿವ್ ಟೋಟಲ್. ಸೊ ನಾವು ಕಾಂಪೋನೆಂಟಲ್ಲಿ ಪರ್ಸೆಂಟೇಜ್ ತೊಗೊಂಡಿಲ್ಲ, ಟೋಟಲ್ ಎಷ್ಟು ಪ್ರೊಡಕ್ಷನ್ ಇದೆ ಅದರದ್ದು ಅಮೌಂಟನ್ನು ನಾವು ಆ್ಯಡ್ ಮಾಡಿ ತೋರಿಸಿದ್ವಿ. ಈಗ ಇಲ್ಲೇನು ಮಾಡ್ತೀವಿ, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮಲ್ಲಿ ಅದನ್ನು ಮೊದಲು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನು ಡ್ರಾ ಮಾಡ್ತೀವಿ. ಸೊ ಇನ್ ಡ್ರಾಯಿಂಗ್ ಅ ಪರ್ಸೆಂಟೇಜ್ ಬಾರ್ ಚಾರ್ಟ್, bars of length equal to 100 for each class are drawn in the first step and subdivided into proportion of the percentage of their component in the second step. ಸೊ ಟೋಟಲನ್ನು 100 ಅಂತ ತಗೊಂಡು 100 ಟೋಟಲ್ ಆಯಿತು ಅಂತಂದರೆ ಈ ಪ್ರತಿಯೊಂದು ಕಾಂಪೋನೆಂಟು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈಗ ಇಲ್ಲಿ ದ ಡಯಾಗ್ರಾಮ್ ಸೋ ಒಬ್ಟೈನ್ಡ್ ಇಸ್ ಕಾಲ್ಡ್ ಆಸ್ ಪರ್ಸೆಂಟೇಜ್ ಕಾಂಪೋನೆಂಟ್ ಬಾರ್ ಚಾರ್ಟ್ ಆರ್ ಪರ್ಸೆಂಟೇಜ್ ಸ್ಟ್ಯಾಕ್ಡ್ ಬಾರ್ ಚಾರ್ಟ್. ದಿಸ್ ಟೈಪ್ ಆಫ್ ಚಾರ್ಟ್ ಈಸ್ ಯೂಸ್ಫುಲ್ ಟು ಮೇಕ್ ಕಂಪ್ಯಾರಿಸನ್ಸ್ ಇನ್ ಕಾಂಪೋನೆಂಟ್ಸ್ ಹೋಲ್ಡಿಂಗ್ ದ ಡಿಫ್ರೆನ್ಸ್ ಆಫ್ ಟೋಟಲ್ ಕಾನ್ಸ್ಟೆಂಟ್ಸ್. ಸೊ ಇಲ್ಲಿ ಇದು ಕೂಡ ನಮಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನಾವು ಪರ್ಸೆಂಟೇಜ್ ಬೇಸಿಸ್ ಮೇಲೆ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇದನ್ನು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ದಿಸ್ ವಿತ್ ದ ಹೆಲ್ಪ್ ಆಫ್ ಅನ್ ಎಕ್ಸಾಂಪಲ್. ಸೊ ದಿಸ್ ಈಸ್ ದ ಎಕ್ಸಾಂಪಲ್. ದ ಟೇಬಲ್ ಬಿಲೋ shows the quantity in 100 kgs of wheat, barley and oats produced in a certain form during the years 91 to 94. ಇದು ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ತೊಗೊಂಡಿರುವಂಥದ್ದೇ ಪ್ರಾಬ್ಲಮ್ಮು. ಅದನ್ನೇ ನಾವು ಈಗ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮಲ್ಲಿ ತೋರಿಸೋಣ. ಸೊ ಕನ್ಸ್ಟ್ರಕ್ಟ್ ಅ ಪರ್ಸೆಂಟೇಜ್ ಕಾಂಪೋನೆಂಟ್ ಬಾರ್ ಚಾರ್ಟ್ ಟು ಇಲಿಸ್ಟ್ರೇಟ್ ದಿಸ್ ಡೇಟಾ. ಸೊ ಸೇಮ್ ಇನ್ಫಾರ್ಮೇಷನ್ 34, 18, 27, 43, 14, 24. ಸೊ ಇದೇ ಸೇಮ್ ಪ್ರಾಬ್ಲಮನ್ನು ನಾವೀಗ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮಲ್ಲಿ ನೋಡೋಣ. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ಕನ್ವರ್ಟ್ ದೆಮ್ ಇಂಟು ನೆಸೆಸರಿ ಪರ್ಸೆಂಟೇಜ್. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಸೊ ವಿ ನೀಡ್ ಟು ಪುಟ್ ಅ ಚಾರ್ಟ್. ಸೊ ಆ ಚಾರ್ಟಲ್ಲಿ 1991 ಟೋಟಲ್ ಪರ್ಸೆಂಟೇಜ್, ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್, CUM% ಅಂತ ಇರೋದು ಅದು ಕ್ಯುಮ್ಯುಲೇಟಿವ್ ಪರ್ಸೆಂಟೇಜನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಪ್ರತಿ ಇಯರಿಗೆ ನಾವು 2 ಕಾಲಮನ್ನು ಹಾಕ್ತಾ ಹೋಗ್ತೀವಿ. ಸೊ 1991ಗೆ ಪರ್ಸೆಂಟೇಜ್ ಮತ್ತು ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್. ಸೇಮ್ ಫಾರ್ 1992 ಪರ್ಸೆಂಟೇಜ್, ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್. 93 ಪರ್ಸೆಂಟೇಜ್, ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್. 94 ಪರ್ಸೆಂಟೇಜ್, ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್. ನಾವು ಹಿಯರ್ ಫಸ್ಟ್ ವೀಟ್ 1991ನಲ್ಲಿ ವೀಟ್ 43 ಇದೆ. ಓಕೆ, ಸೊ 43 ಇದ್ದಾಗ 43 ಇದು ಪರ್ಸೆಂಟೇಜ್ ಆಯಿತು. ಸೊ 1991ನಲ್ಲಿ ವೀಟ್ ಪ್ರೊಡಕ್ಷನ್ ನೋಡಿದಾಗ ನಾವು ಇಟ್ ಈಸ್ 34. ಓಕೆ, 34 ಇದೆ. 34 ಈಸ್ ಇನ್ ದಿ ಟರ್ಮ್ಸ್ ಆಫ್ ಕೆಜಿಸ್, 100 kgs. 34 100 kgs ಇದೆ. ಸೊ ಇಲ್ಲಿ ನಾವು ಟೋಟಲ್ ತಗೋಬೇಕಾಗತ್ತೆ. ಸೊ ಟೋಟಲ್ ನಾವು ತಗೊಂಡಾಗ ಅದು ಎಷ್ಟಕ್ಕೆ ಬರುತ್ತೆ? 34 100 kgs ವೀಟ್, 1800 kgs ಬಾರ್ಲಿ, 2700 kgs ಓಟ್ಸ್ ಅಂತ ಇದೆ. ಸೊ ಯು ಕ್ಯಾನ್ ಜಸ್ಟ್ ಸಿ ದಿ ಇನ್ಫಾರ್ಮೇಷನ್. ಸೊ ಇಲ್ಲಿ ನೋಡಿ 34 ವೀಟ್, ಬಾರ್ಲಿ 18, ಓಟ್ಸ್ 27. ಟೋಟಲ್ ಆಫ್ ದಿಸ್ ಎಷ್ಟಾಗುತ್ತೆ? ಟೋಟಲ್ ಆಫ್ ದಿಸ್ ವಿಲ್ ಬಿ 92. ಸೊ ಇದು 79 ಆಗುತ್ತೆ.
ಸೊ 79 ಆದಾಗ 79 ನಾವು 100 ಅಂತ ಕನ್ಸಿಡರ್ ಮಾಡ್ತೀವಿ. 100%. 1991ಗೆ 100% ಅಂದರೆ 79. ಹಾಗಾದರೆ 34 ಫಸ್ಟ್ ವಿ ಟಿ ತೊಗೊಳ್ಳೋಣ. ವಿ ಟಿ ಎಷ್ಟಿದೆ? 34 ಇದೆ. 34 ಅಂತಂದರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಅನ್ನೋದು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 79 ಅಂತಂದರೆ 100%. ಸೊ 34 ಅಂತಂದರೆ ಎಷ್ಟು ಅಂದಾಗ 34 × 100 ಡಿವೈಡೆಡ್ ಬೈ 79. 34 × 100 ಡಿವೈಡೆಡ್ ಬೈ 79 ಮಾಡಿದಾಗ ವಿ ಗೆಟ್ 43%. ಅದೇ ರೀತಿ 18 ನೆಕ್ಸ್ಟ್ ಬಾರ್ಲಿ 18 × 100 ಡಿವೈಡೆಡ್ ಬೈ 79 ಮಾಡಿದಾಗ ನಮಗೆ 22.8 ಬರುತ್ತೆ. ಅದೇ ರೀತಿ 27 × 100 ಡಿವೈಡೆಡ್ ಬೈ 79 ಮಾಡಿದಾಗ 34.2 ಬರುತ್ತೆ. ಸೊ ಟೋಟಲ್ ವಿಲ್ ಬಿ 100%. ಈಗ ಇಷ್ಟು ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 43. ನೆಕ್ಸ್ಟ್ 43 + 22 + 8. ಸೊ 43 + 22 + 8 ಅಂತಂದರೆ 65.8. ಸೊ 65.8 + 34.2 100%. ಸೊ ಯಾವತ್ತು ಈ ಟೋಟಲಿಗೆ ಸೇಮ್ ಬರುತ್ತೆ. ಓಕೆ, ನಾವು ಇನ್ ದ ಸೇಮ್ ವೇ ಫಾರ್ 1992 ಅಲ್ಲಿ ಎಷ್ಟಿದೆ? ವೀಟ್ ಈಸ್ 43, barley is 14, oats is 24, total is 81 total ಆಗುತ್ತೆ. ಓಕೆ, ಸೊ ವಿಲ್ ಜಸ್ಟ್ ಶೋ ಇಟ್ ಹಿಯರ್. ನೋಡಿ, 43 wheat, 14 barley, 24 oats. ಇವು ಮೂರನ್ನು ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ 81 ಅಂತಂದರೆ 100% ಆದಂಗೆ ಆಯಿತು. ಓಕೆ, ಸೊ 81 ಅಂತಂದರೆ 100% ಆಯಿತು. ಓಕೆ, ನೌ ವಿ ವಿಲ್ ಡೂ ದ ಕ್ಯಾಲ್ಕುಲೇಷನ್ ಹಿಯರ್. 81 ಅಂತಂದರೆ 100. ಸೊ ನಮ್ಮ ಹತ್ರ ವೀಟ್ ಇರೋದು 43 ಅಂದರೆ ಎಷ್ಟು ಪರ್ಸೆಂಟ್? 43 × 100 ಡಿವೈಡೆಡ್ ಬೈ 81. ಸೊ ವಿ ವಿಲ್ ಗೆಟ್ ಇಟ್ ಆಸ್ 53.1. ಸೊ ಅದನ್ನೇ ನಾವು ಇಲ್ಲಿ ಬರೆದಿದ್ದೀವಿ. ಸೊ ಕ್ಯುಮ್ಯುಲೇಟಿವ್ 53.1. ನಾವು ನೆಕ್ಸ್ಟ್ ಬಾರ್ಲಿ 14 ಇದೆ. 14 × 100 ಡಿವೈಡೆಡ್ ಬೈ 81. ಸೊ ದಿಸ್ ವಿಲ್ ಗಿವ್ ಯು 17.3. ಅದನ್ನೇ ನಾವು ಇಲ್ಲಿ ಬರೆದಿದ್ದೀವಿ, 17.3. ಇನ್ ದ ಸೇಮ್ ವೇ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಓಟ್ಸ್. 1992 ಅಲ್ಲಿ ಓಟ್ಸ್ ಎಷ್ಟಿತ್ತು? 24. ಸೊ 24 × 100 ಡಿವೈಡೆಡ್ ಬೈ 81 ವಿಲ್ ಗಿವ್ ಯು 29.6%. ಸೊ ಅದನ್ನೇ ಇಲ್ಲಿದೆ. ಸೊ ಇಲ್ಲಿ ನೋಡಿ 53.1. ನೆಕ್ಸ್ಟ್ 53.1 + 17.3 70.4. 70.4 + 29.6 100 ಆಯಿತು. ಸೊ ಇವೆರಡು ಸೇಮ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ವಿ ವಿಲ್ ಡೂ ಇಟ್. ದೆನ್ ನೆಕ್ಸ್ಟ್ ಅಗೇನ್ 1993 ಅಲ್ಲಿ ವೀಟ್ 43 ಇದೆ, ಬಾರ್ಲಿ 16 ಇದೆ. ಇಲ್ಲಿ ನೀವು ನೋಡ್ಬೋದು, ವೀಟ್ 43 ಇದೆ, ಬಾರ್ಲಿ 16 ಇದೆ, ಓಟ್ಸ್ 27 ಇದೆ. ಸೊ 43 + 16 + 27 ವಿಲ್ ಬಿ 86. ಸೊ 86 ಅಂತಂದರೆ 100% ಆಯಿತು. ಸೊ 100% 86 ಅಂತಂದರೆ 43. ಫಸ್ಟ್ ವೀಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಎಷ್ಟಾಗತ್ತೆ ಅಂತ. ಈ ಥರ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು. ಸೊ ವೀಟ್ ಈಸ್ ಹಿಯರ್ ಅಗೇನ್ 43 × 100 divided by, as we took the total, 86. ಸೊ ಇದು ಎಷ್ಟು ಪರ್ಸೆಂಟ್ ಆಗುತ್ತೆ? ದಿಸ್ ವಿಲ್ ಬಿ 50%. ಇದು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ 86 ನ ಅರ್ಧ 43, ಸೊ 50%. Now in the same way we will go for barley. Barley is 16 × 100
divided by total, ಆ ಇಯರ್ದು ಟೋಟಲ್ ಪ್ರೊಡಕ್ಷನ್ 86. ಸೊ ದಿಸ್ ವಿಲ್ ಗಿವ್ ಯು 18.6%. Now in the same way for oats is 27 into 100 divided by 86, ಅದು ಎಷ್ಟು ಪರ್ಸೆಂಟ್ ಕೊಡುತ್ತೆ? 31.4% ಕೊಡುತ್ತೆ. ಅದನ್ನೇ ನಾವು ಇಲ್ಲಿ ಬರೆದಿರೋದು. ಸೊ ಈ ಮೂರನ್ನು ಈಗ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ 100 ಬರುತ್ತೆ. ಕ್ಯುಮ್ಯುಲೇಟಿವ್ 50 ಪ್ಲಸ್ 18.6 68.6, 68.6 plus 31.4 will give you 100. Again 100 same ಆಯಿತು. Okay, now the last one 1994. ಸೊ 1994 ಅಲ್ಲಿ ಪ್ರೊಡಕ್ಷನ್ ಏನಿತ್ತು ನೋಡ್ಕೊಂಡ್ಬಿಡೋಣ. wheat 45, barley 13, oats 34. ಸೊ ಟೋಟಲ್ ಈಸ್ 92. ಸೊ ಈಗ ಇದನ್ನು ಇಟ್ಕೊಂಡು we will again calculate. 92 ಇದೆ. ಸೊ ಫಸ್ಟ್ ಕಮಿಂಗ್ ಟು wheat production 45 into 100 divided by 92. This will give you 48.9%. ಸೊ ಅದೇ ನಾನು ಇಲ್ಲಿ ಬರೆದಿರೋದು. ಸೊ ಕ್ಯುಮ್ಯುಲೇಟಿವ್ ಅಲ್ಲೂ 48.9 ಬರುತ್ತೆ. ನೆಕ್ಸ್ಟ್ ಈಸ್ ಬಾರ್ಲಿ ಈಸ್ 13 into 100 divided by 92 will give you 14.1%. So here we have written 14.1%. So 48.9 plus 14.1 ಬರೆದಾಗ ಇಲ್ಲಿ 63 ಬಂತು. Now next last one oats is 34 into 100 divided by 92. This will give you 37%. ಸೊ ಇಲ್ಲಿ 37% ನಾವು ಬರೆದಿದ್ದೀವಿ. 37. ಸೊ 63.0 plus 37 will give you 100%. ಸೊ ಮತ್ತೆ ಇವೆರಡು ಮ್ಯಾಚ್ ಆಯಿತು. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿಸ್ ಚಾರ್ಟ್ ಫಸ್ಟ್. ಸೊ ಈ ಚಾರ್ಟ್ ಪ್ರಿಪೇರ್ ಆದ ತಕ್ಷಣ ವಿ ಕ್ಯಾನ್ ಪುಟ್ ದಿ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಸೊ ಟು ಪುಟ್ ದಿ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಗೇನ್ ಸೇಮ್ ಕಾಂಪೋನೆಂಟೇ ತೊಗೊತೀವಿ. ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಇರುತ್ತೆ, ಆದರೆ ಏನು ಪರ್ಸೆಂಟೇಜಲ್ಲಿ ಮೊದಲು ಅದನ್ನು ಕನ್ವರ್ಟ್ ಮಾಡಿಕೊಂಡು ಆಮೇಲೆ ವಿ ವಿಲ್ ಟೇಕ್ ಇಟ್ ಹಿಯರ್. ಸೊ ದಿಸ್ ಈಸ್ ಅವರ್ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಸೊ ಅಲಾಂಗ್ ದಿ ವೈ ಆ್ಯಕ್ಸಸ್ಸಲ್ಲಿ ನಾವು ತೊಗೊಂಡಿರೋದು ಪರ್ಸೆಂಟೇಜ್, ಎಕ್ಸ್ ಆ್ಯಕ್ಸಸ್ಸಲ್ಲಿ ನಾವು ಇಯರ್ಸನ್ನು ತೊಗೊಂಡಿದ್ದೀವಿ. ಸೊ 91, 92, 93, 94. ಪ್ರೊಡಕ್ಷನಲ್ಲಿ ಸೇಮ್ 20, 40, 60, 80 ಆ್ಯಂಡ್ 100. ಸೊ ಫಸ್ಟ್ ಇಯರಲ್ಲಿ ಏನಿದೆ ಡೇಟಾ ನಾವು ಮಾಡಿರೋವಂಥದ್ದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಟೋಟಲ್ ಈಸ್ 100%. ಇವತ್ತು ಪ್ರತಿ ವರ್ಷದಲ್ಲಿ 100 ಇರುತ್ತೆ. ಸೊ ಫಸ್ಟ್ 100%ಗೆ ಮಾರ್ಕ್ ಮಾಡ್ಕೊಂಬಿಡಿ. ಅದರಲ್ಲಿ ವೀಟಿಂದ ಎಷ್ಟು ಪರ್ಸೆಂಟ್ ಇದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು, ದಟ್ ಈಸ್ 43. ಸೊ 43 ಈಸ್ ಹಿಯರ್. 43 ವೀಟ್ ಇದೆ, ಅಲ್ಲಿಂದ 22.8 ಬಾರ್ಲಿ ಇದೆ. ಆದರೆ 22.8 ಅಂದರೆ ಎಷ್ಟಾಗುತ್ತೆ ಅದನ್ನು ನೋಡೋದಕ್ಕಿಂತ ಕ್ಯುಮ್ಯುಲೇಟಿವ್ ಸೆಕ್ಷನಲ್ಲಿ ನೋಡಿ. ಕ್ಯುಮ್ಯುಲೇಟಿವ್ ಸೆಕ್ಷನಲ್ಲಿ ನಾವು 65.8 ಅಂತ ಹಾಕಿದ್ದೀವಿ. ಸೊ ಆ ಇಲ್ಲಿಂದ 65.8ಗೆ ಒಂದು ಮಾರ್ಕ್ ಮಾಡಿ, ದಿಸ್ ಈಸ್ ಬಾರ್ಲಿ, ಮಿಕ್ಕಿದ್ದು ಓಟ್ಸ್ ಆಗುತ್ತೆ. ಅದೇ ರೀತಿ 92 100%, ಅದರಲ್ಲಿ ವೀಟಿನ ಪರ್ಸೆಂಟೇಜ್ 53.1. ಸೊ ಹಿಯರ್ ಅಲ್ಲಿಂದ ಕ್ಯುಮ್ಯುಲೇಟಿವ್ ಸೆಕ್ಷನಿಗೆ ನೋಡ್ಕೊತ ಮಾರ್ಕ್ ಮಾಡ್ತಾ ಹೋಗಿ. ಸೊ ನೀವು ಪರ್ಸೆಂಟೇಜ್ ಸೆಕ್ಷನ್ ನೋಡೋ ಅವಶ್ಯಕತೆನೇ ಇಲ್ಲ, ಕ್ಯುಮ್ಯುಲೇಟಿವ್ ಸೆಕ್ಷನ್ 53.1 ಒಂದು ಮಾರ್ಕ್ ಆಯಿತಾ. ನೆಕ್ಸ್ಟ್ 70.4 ಒಂದು ಮಾರ್ಕು, ದಟ್ ಈಸ್ ಬಾರ್ಲಿ. ಲಾಸ್ಟ್ ಈಸ್ ಓಟ್ಸ್. ನಾವು ಕಮಿಂಗ್ ಟು ದಿ 1993 ಡೇಟಾ, 100% ಫಸ್ಟ್. ಅದರಲ್ಲಿ ವೀಟ್ 1993 ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ನೋಡಿ 50 ಮಾರ್ಕ್ ಮಾಡ್ಕೊಂಬಿಡಿ ವೀಟ್. ನೆಕ್ಸ್ಟ್ 68.6. ದೆನ್ ಲಾಸ್ಟ್ ಈಸ್ 100%, ಅದು ಓಟ್ಸ್. ಸೇಮ್ ವೇ 94 ಟೋಟಲ್ 100%. ಅದರಲ್ಲಿ ವೀಟ್ 48.9, ಸ್ವಲ್ಪ 50ಗಿಂತ ಕಮ್ಮಿ. ಅಲ್ಲಿಂದ 63 ಇದು ಬಾರ್ಲಿ.
ಅಲ್ಲಿಂದ 100% ಈಸ್ votes. So this is how we are going to prepare percentage bar diagram. ಸೊ ಅದಕ್ಕೆ ಇದನ್ನು ನಾವು ಪರ್ಸೆಂಟೇಜ್ ಕಾಂಪೊನೆಂಟ್ ಬಾರ್ ಅಂತಲೂ ಕರಿತೀವಿ. ಯಾಕೆ ಅಂತಂದರೆ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಥರನೇ ನಾವಿಲ್ಲಿ ಮಾಡ್ತೀವಿ. ಆದರೆ ಓನ್ಲಿ ಥಿಂಗ್ ಇಸ್ ಡೈರೆಕ್ಟಾಗಿ ಅದನ್ನು ತೋರಿಸೋ ಬದಲು ಮೊದಲು ಕೊಟ್ಟಿರೋ ಅಂಥ ಫಿಗರ್ಸನ್ನು ನಾವು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಈ ಪರ್ಸೆಂಟೇಜ್ ಬೇಸಿಸನ್ನು ಬಾರಲ್ಲಿ ಮಾರ್ಕ್ ಮಾಡ್ತಾ we will prepare the diagram. Hence it is called as percentage bar diagram. I hope it was very clear. In the next session we will take up pie diagram. So thank you for watching and keep watching. Thank you.